ತಂದಾನೇ ನನಿತಾನ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಬ್ಬು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ. ವಿವಿಧ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಕಬ್ಬಿನ ಕೃಷಿಯ ಮೇಲೆ ಒಂದೆಡೆ ಹಲವು ಕೃಷಿಕರು ಅವಲಂಬಿತರಾಗಿದ್ದರೆ, ಇನ್ನೊಂದೆಡೆ ಒಟ್ಟಾರೆ ಕಬ್ಬಿನ ಇಳುವರಿ ಮೇಲೆ ಸಕ್ಕರೆ ಉದ್ದಿಮೆ ಸಹ ಅವಲಂಬಿತ ಆಗಿದೆ. ಆದಾಗ್ಯೂ ಪ್ರಸ್ತುತ ಕಬ್ಬಿನ ಕೃಷಿ ಹಲವು ಉತ್ಪಾದನಾ ಸವಾಲುಗಳನ್ನು ಎದುರಿಸ್ತಾ ಇದೆ. ಕೃಷಿಕರು ಆದಷ್ಟು ಸಾಂಪ್ರದಾಯಿಕ ಉತ್ಪಾದನಾ ವಿಧಾನಗಳಿಂದ ಹೊರಬಂದು ನಿಖರ ಕೃಷಿಯತ್ತ ಮುಖ ಮಾಡಿದ್ದೇ ಆದಲ್ಲಿ ಉತ್ತಮ ಇಳುವರಿ, ಸುಸ್ಥಿರ ಆದಾಯವನ್ನು ಪಡೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಕಬ್ಬಿನ ಕೃಷಿಯಲ್ಲಿ ನಿಖರ ಬೇಸಾಯ ಪದ್ಧತಿಗಳು, ಅದು ಅನಗತ್ಯ ವೆಚ್ಚ ತಪ್ಪಿಸುವ, ಇಳುವರಿ ಹೆಚ್ಚಿಸುವ ಬೇಸಾಯ ಪದ್ಧತಿಗಳಾಗಿರಬಹುದು. ಅದೇ ರೀತಿ ಸಕಾಲಿಕ ಹಾಗೂ ಪರಿಣಾಮಕಾರಿ ಕೃಷಿ ಚಟುವಟಿಕೆಗಳಿಗೆ ನೆರವಾಗಬಲ್ಲ ಯಾಂತ್ರೀಕರಣವಾಗಿರಬಹುದು, ನೀರಿನ ಸಮರ್ಪಕ ಬಳಕೆಗೆ ಸೂಕ್ತ ನೀರಾವರಿ ವಿಧಾನಗಳಾಗಿರ್ಬೋದು, ಸಮಗ್ರ ಪೋಷಕಾಂಶ ನಿರ್ವಹಣೆಯಾಗಿರ್ಬೋದು. ಒಟ್ಟಾರೆ ಈ ಎಲ್ಲ ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಟಿ ಶೇಷಾದ್ರಿ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಸಂಶೋಧನಾ ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802354259 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ ಕಬ್ಬಿನ ಬೆಳೆಯಲ್ಲಿ ನಿಖರ ಬೇಸಾಯ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಶೇಷಾದ್ರಿ ಅವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲ ಪ್ರಶ್ನೆ ಭಾಳ ಸಂಕ್ಷಿಪ್ತವಾಗಿ, ನಮ್ಮ ರಾಜ್ಯದಲ್ಲಿ ಈ ಕಬ್ಬಿನ ಬೆಳೆಯ ವಿಸ್ತೀರ್ಣ ಆಗಿರ್ಬೋದು, ಉತ್ಪಾದನೆ ಮತ್ತು ಉತ್ಪಾದಕತೆ ಎಷ್ಟಿದೆ ಅಂತೇಳಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಬ್ಬನ್ನ ಸುಮಾರು 3 ಪ್ರದೇಶದಲ್ಲಿ ಮುಖ್ಯವಾಗಿ ಬೆಳೀತಿದ್ದಾರೆ. ಅಂದರೆ ಅಚ್ಚುಕಟ್ಟು ಪ್ರದೇಶದಲ್ಲಿ, ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಜೊತೆಗೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಅಪ್ಪರ್ ಕೃಷ್ಣ ಅಂತ ಹೇಳ್ತೀವಿ, ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮೇಲ್ದಂಡೆ ಯೋಜನೆಯಲ್ಲಿ ಮುಖ್ಯವಾಗಿ ಬೆಳೀತಿದ್ವಿ. ಸುಮಾರು 5 ಲಕ್ಷ ಹೆಕ್ಟರ್ನಲ್ಲಿ ಈ ಕಬ್ಬನ್ನ ನಾವು ಬೆಳೀತಾ ಇದ್ದೀವಿ. ಅದರಲ್ಲಿ ಸುಮಾರು ಮುಖ್ಯವಾಗಿ ಉತ್ಪಾದಕತೆ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಸರಾಸರಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 95 ಟನ್ ಪರ್ ಒಂದು ಹೆಕ್ಟರ್ಗೆ ಸರಾಸರಿ 95 ಟನ್ ಇಳುವರಿ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಪ್ರಸ್ತುತ ಅಷ್ಟಿದೆ. ಅದು ರಾಷ್ಟ್ರ ಮಟ್ಟಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ರಾಷ್ಟ್ರ ಮಟ್ಟದಲ್ಲಿ ಸುಮಾರು 70 ಟನ್ ಒಂದು ಹೆಕ್ಟರ್ಗಿದೆ. ಆದರೆ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮದು ಸ್ವಲ್ಪ ಕಡಿಮೆ ಇದೆ. ತಮಿಳುನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ, ಹೆಚ್ಚು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ತಾವು ಹೇಳ್ತಾ ಇದ್ರೆ ಈ ಕಬ್ಬಿನ ಒಂದು ಬೆಳೆಯಲ್ಲಿ ಇನ್ನೂ ಅವಕಾಶ ಇದೆ ಹೆಚ್ಚಿನ ಇಳುವರಿ ಮಾಡಲಿಕ್ಕೆ. ಏನೆಲ್ಲ ಪ್ರಮುಖ ಸಮಸ್ಯೆಗಳು ನಮ್ಮ ಕೃಷಿಕರು, ಅದರಲ್ಲೂ ಕಬ್ಬಿನ ಕೃಷಿಕರು ಈಗ ಅನುಭವಿಸ್ತಾ ಇದ್ದಾರೆ? ಕಬ್ಬಿನ ಬೇಸಾಯದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ನೀರಿನ ಒಂದು ಬಳಕೆ. ನೀರು ಕೆಲವು ಕಡೆ ಕಾವೇರಿ ಏನೋ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಲವಾರು ಅಚ್ಚುಕಟ್ಟಲ್ಲಿ ಯಥೇಚ್ಛವಾಗಿ ದೊರೆತಾ ಇದ್ರು ಅದು ಸದ್ಬಳಕೆ ಆಗ್ತಾ ಇಲ್ಲ. ರೈತರು ಏನು ಮಾಡ್ತಾರೆ, ಆಯಿ ನೀರಾವರಿ ಪದ್ಧತಿಯಲ್ಲಿ ಹೆಚ್ಚಿಗೆ ನೀರು ಕೊಡ್ತಾರೆ. ಹೆಚ್ಚಿಗೆ ನೀರು ಕೊಡ್ತಾ ಇರೋದ್ರಿಂದ ಇಳುವರಿ ಮೇಲೆ ಬಹಳ ದುಷ್ಪರಿಣಾಮ ಬೀಳುತ್ತೆ. ಅನಗತ್ಯ ಬೇಕಾಗಿರೋದಕ್ಕಿಂತ ಹೆಚ್ಚು ನೀರು ಕೊಡ್ತಾ ಇದ್ದಾರೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಾಗುತ್ತೆ. ಒಂದು ಕರೆ ಇದೆ, ಮಂಡ್ಯದಿಂದ ಶಿವರಾಮ ಗೌಡ ಅವರು ಕರೆ ಮಾಡಿದ್ದಾರೆ. ಗೌಡ ನಮಸ್ಕಾರ. ಹಲೋ ಶಿವರಾಮ ಗೌಡ ನಮಸ್ಕಾರ. ನಮಸ್ಕಾರ ಸರ್. ಅಂತ ಕಬ್ಬಿನಲ್ಲಿ ಪರ್ಯಾಯ ಬೆಳೆಯಾಗಿ ಏನೇನನ್ನ ಬೆಳೆಯಬಹುದು? ನಮ್ಮ ಚರ್ಚೆನಲ್ಲಿ ಅದು ಬಹಳ ಪ್ರಮುಖವಾದ ಪ್ರಶ್ನೆ ಇತ್ತು. ಈಗ ಮೊದಲೇ ಕೇಳಿದಿರಿ, ನಾವು ಅದನ್ನ ಕೊನೆಗೆ ಚರ್ಚೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಹಳ ಒಳ್ಳೇದು, ತಾವು ಈಗಲೇ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ. ಇತ್ತೀಚೆಗೆ ನಮಗೆ ಗೊತ್ತಿರೋ ಹಾಗೆ ಕಬ್ಬಿನ ಒಂದು ಇಳುವರಿ ಒಟ್ಟಾರೆ ಏನು ಉತ್ಪಾದನೆ ಏನಿದೆ ಜಾಸ್ತಿ ಆಗ್ಬಿಟ್ಟು ಸಕ್ಕರೆ ಕಾರ್ಖಾನೆಗಳು ಈ ಕಬ್ಬನ್ನ ಅರಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಒಂದು ಸಮಸ್ಯೆ ಆಗಿದೆ. ಹಂಗಾಗಿ ನಾವು ರೈತರಿಗೆ ಹೇಳ್ತಿದ್ವಿ, ಆದಷ್ಟು ವಿಸ್ತೀರ್ಣ ಕಡಿಮೆ ಮಾಡಿ ಪ್ರತಿ ಹೆಕ್ಟೇರ್ ಇಳುವರಿ ಜಾಸ್ತಿ ಮಾಡ್ಕೊಳ್ಳಿ, ಪಕ್ಕದ ಇನ್ನೊಂದು ಉಳಿದ ಪ್ರದೇಶದಲ್ಲಿ ಪರ್ಯಾಯ ಬೆಳೆ ಬೆಳ್ಕೊಳ್ಳಿ ಅಂತೇಳಿ. ಅದಕ್ಕೆ ನಮಗೆ ಪರ್ಯಾಯ ಬೆಳೆ ಅಂತ ಹೇಳಿದ್ರೆ ನಮಗೆ ಅರೆ ನೀರಾವರಿ ಬೆಳೆಗಳನ್ನ ಬೆಳ್ಕೋಬಹುದು. ಮುಖ್ಯವಾಗಿ ತರಕಾರಿ ಬೆಳೆಗಳು ಅಂದ್ರೆ ಹೆಚ್ಚಿಗೆ ಆದಾಯ ಕೊಡ್ತಕ್ಕಂಥ ಯಾವುದೇ ಒಂದು ತರಕಾರಿ ಬೆಳೆ ಲೋಕಲ್ ಮಾರುಕಟ್ಟೆಗೆ ಕಬ್ಬು ಬಹಳ
ದೀರ್ಘಾವಧಿ ಬೆಳೆ. ಈ ಒಂದು ಸ್ವಲ್ಪಾವಧಿ ಬೆಳೆಗಳಾದ ತರಕಾರಿ ಬೆಳೆಗಳನ್ನ ಸ್ಥಳೀಯ ಮಾರುಕಟ್ಟೆಗೆ ಏನು ಅಗತ್ಯತೆ ಇದೆ ಅದು ಅನುಗುಣವಾಗಿ ಟೊಮೆಟೊ ಇರ್ಬೋದು ಅಥವಾ ಬದನೆಕಾಯಿ ಇರ್ಬೋದು, ಕೋಸ್ ಇರ್ಬೋದು, ಎಲೆ ಇರ್ಬೋದು, ಅದೇ ನೀರನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ನೀರಿನಲ್ಲಿ ಬಳಕೆ ಮಾಡಿಕೊಂಡ್ರೆ ಅದನ್ನ ರೈತರಿಗೆ ಒಂದು ಹೆಚ್ಚಿನ ಒಂದು ಆದಾಯನೂ ಸಹ ಬರಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಇದೀಗ ನಮ್ಮ ಮುಖ್ಯ ವಿಷಯಕ್ಕೆ ಬಂದಿದ್ದೆ, ಅದರಲ್ಲಿ ಕಬ್ಬಿನಲ್ಲಿ ನಿಖರ ಬೇಸಾಯ. ಎಲ್ಲ ಒಂದು ಕಡೆ ಇದು ನಮ್ಮ ನೀರಿನ ಮಿತ ಬಳಕೆಗೆ ಸಹಕಾರಿಯಾಗಿರ್ಬೋದು, ವೆಚ್ಚವನ್ನು ಸಹ ಕಡಿಮೆ ಮಾಡಲಿಕ್ಕೆ ಯಾವ ಪ್ರಮುಖ ನಿಖರ ಬೇಸಾಯ ಪದ್ಧತಿಗಳನ್ನು ಇಲ್ಲಿ ಅನುಸರಿಸಬೇಕಾಗುತ್ತೆ? ನಿಖರವಾದ ಬೇಸಾಯ ಅಂತ ಹೇಳಿದ್ರೆ ಮೊಟ್ಟೆ ಬದಲಾಗಿ ಭೂಮಿ ಸಿದ್ಧತೆ ಮಾಡೋದ್ರಿಂದ ಹಿಡಿದು ಕೊನೆ ಕಟಾವು ಮಾಡಿದವರೆಗೂ ಎಲ್ಲ ಹಂತದಲ್ಲೂ ನಾವು ಎಲ್ಲ ಬೇಸಾಯ ಕಾರ್ಯಗಳನ್ನು ನಿಖರವಾಗಿ ಮಾಡಿದರೆ ನಮಗೆ ಯಾವುದೇ ಒಂದು ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಂಡು ಅದು ಉತ್ಪಾದಕದ ಮೇಲೆ ಹೆಚ್ಚು ಮಾಡಲಿಕ್ಕೆ ಉಪಯೋಗ. ಎಷ್ಟು ಅವಶ್ಯಕತೆಗೆ ಬೇಕೋ ಅಷ್ಟನ್ನು ಮಾತ್ರ ಬಳಕೆ ಮಾಡಿಕೊಂಡ್ರೆ ಅವಾಗ ನಮಗೆ ಖರ್ಚು ಸಹ ಕಡಿಮೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಒಂದು ರಸಗೊಬ್ಬರ ಬಳಕೆ ಮಾಡೋಕ್ಕೆ ಮುಂಚೆ ಅದು ಮಣ್ಣನ್ನು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರ ಬಳಕೆ ಮಾಡೋದಾದ್ರೆ ಅದು ರಸಗೊಬ್ಬರದ ಪ್ರಮಾಣ ನಾವು ಕಡಿಮೆ ಮಾಡ್ಕೋಬಹುದು, ಕೊಡೋಂಥ ಅವಶ್ಯಕತೆ ಇರಲ್ಲ. ಈಗ ಸನ್ನಿವೇಶದಲ್ಲಿ ಏನಾಗಿದೆ, ರೈತರು ಇಳುವರಿ ಕಡಿಮೆ ಇದೆ ಅಂತೇಳಿ ಯಾವ ಕಡೆ ಬಹಳ ರಸಗೊಬ್ಬರ ಕೊಟ್ಟು ರೆಸ್ಪಾನ್ಸ್ ಅದು ಸ್ಪಂದನೆ ಕಡಿಮೆ ಆಗಿರೋದ್ರಿಂದ ಹೆಚ್ಚು ರಸಗೊಬ್ಬರ ಕೊಡ್ತಾರೆ, ಅಗತ್ಯತೆಗಿಂತ ಹೆಚ್ಚು ರಸಗೊಬ್ಬರ ಕೊಡ್ತಾರೆ, ಖರ್ಚು ಜಾಸ್ತಿ ಆಗ್ತದೆ. ಹಂಗಾಗಿ ಕಬ್ಬು ಕೆಲವು ರೈತರಿಗೆ ಲಾಭದಾಯಕವಲ್ಲ. ಇದೀಗ ಒಂದು ಕರೆ ಇದೆ, ಮುಧೋಳದಿಂದ ಮಹಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ಮಹಲಿಂಗಪ್ಪ ಅವರೇ ನಮಸ್ಕಾರ. ಹಲೋ ನಮಸ್ತೆ ಸರ್. ಮಹಲಿಂಗಪ್ಪ ಅವರು ಪ್ರಶ್ನೆ ಕೇಳಿ ಸರ್. ನಾವು ಜೂನ್ದಾಗ ಹಚ್ಚಬೇಕು ಸರ್ ಕಬ್ಬನ. ಜೂನ್ದಾಗ ಹಚ್ಚಬೇಕು ಸರ್. ಹಂಗಾಗಿ ಮಳೆ ಇಲ್ಲಲ್ಲ, ಅದಕ್ಕಾಗಿ ಮ್ಯಾಲ ಇದಾದ ಏನಾರ ಸುಳಿ ಬೀಳ್ತದೆ ಸರ್. ಅದಕ್ಕಾಗಿ ಯಾವಾಗ ಹಚ್ಚಬೇಕು ಅನ್ನೋದು ಕೇಳ್ತಾ ಇದ್ದೀನಿ. ಮತ್ತೆ ಬೇಕಾದ್ರೆ ಡಿಸೆಂಬರ್ದಾಗ ಹಚ್ಚಬೇಕು ಸರ್. ಈಗ ಅವ್ರು ಮುಧೋಳದಿಂದ ಕರೆ ಮಾಡಿದ್ದಾರೆ, ಜೂನ್ನಲ್ಲಿ ಅವರು ನಾಟಿ ಮಾಡ್ಬೋದಾ ಅಂತೇಳಿ. ಜೂನಲ್ಲಿ ಈಗ ನಾಟಿ ಮಾಡ್ಬೋದು, ಸಕಾಲ ಇದೆ, ಬಟ್ ಅವರು ನೀರಿನ ಲಭ್ಯತೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥ ಪ್ರದೇಶದಲ್ಲಿ ಇವನ್ ಕೆಲವು ಕಡೆ ಈಗ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಇದು ಬಳಕೆ ಮಾಡ್ಕೋಬಹುದು, ಅವಕಾಶ ಇದೆ. ಅದನ್ನು ಬಿತ್ತನೆ ಮಾಡ್ಲಿಕ್ಕೂ ಅವಕಾಶ ಇದೆ. ಅವರು ಕಾಲುವೆಯಲ್ಲಿ ನೀರು ಹಾಯಿಸ್ತಾರೆ ಅಥವಾ ಬೋರ್ವೆಲ್ ಇದ್ರ ಮೂಲಕ ನೀರು ಹಾಯಿಸ್ತಿದ್ರು ಹೇಳ್ತಾ ಇಲ್ಲ, ಅವರು ಏನು ಸ್ಪಷ್ಟತೆ ಇಲ್ಲ. ಹಂಗಾಗಿ ಸಾಮಾನ್ಯದಲ್ಲಿ ಕಾಲುವೆಯಲ್ಲಿ ನೀರು ಹಾಯಿಸೋದಾದ್ರೆ ಇನ್ನು ಕಾಲುವೆಯಲ್ಲಿ ಈ ಮಳೆ ಕಡಿಮೆ ಇರೋದ್ರಿಂದ ಈ ಇದರಲ್ಲಿ ಡ್ಯಾಮ್ಗಳಲ್ಲಿ ನೀರು ಶೇಖರಣೆ ಇಲ್ಲ, ತಡವಾಗಿ ಬಿಡೋದ್ರಿಂದ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೂ ಇದನ್ನ ನಾಟಿ ಮಾಡಲಿಕ್ಕೆ. ಈ ನಾಟಿ ವಿಧಾನಕ್ಕೆ ಬಂದಿದ್ದೆ, ಅದರಲ್ಲಿ ನಿಖರ ಕೃಷಿನಲ್ಲಿ ಯಾವ ವಿಧಾನ? ನಿಖರ ಕೃಷಿಯಲ್ಲಿ ನಾವು ಸಾಮಾನ್ಯ ಪದ್ಧತಿ ಏನಿದೆ 3 ಅಡಿ ಸಾಲಿನಲ್ಲಿ ಬೆಳೀತಾ ಇದ್ದಾರೆ ಸಾಂಪ್ರದಾಯಿಕವಾಗಿ. ಅದ್ರ ಬದಲು ಈಗ ನಾವು ಅಗಲ ಸಾಲು ಪದ್ಧತಿಯಲ್ಲಿ ಸುಮಾರು 6 ಅಡಿ ಸಾಲಿನಲ್ಲಿ ನಾಟಿ ಮಾಡಿದ್ದೆ ಆದ್ರೆ ನಮ್ಗೆ ಅನೇಕ ಅನುಕೂಲತೆಗಳಿವೆ. ಇದರಲ್ಲಿ ಒಂದು ಮೊದಲನೇದಾಗಿ ಬೀಜದ ಒಂದು ಏನು ಪ್ರಮಾಣ ಇದೆ ಅದನ್ನ ನಾವು ಕಡಿಮೆ ಮಾಡ್ಬೋದು. ಸುಮಾರು ಒಂದು 30% ಮಾತ್ರ ಬೇಕಾಗುತ್ತೆ. ಸುಮಾರು ಈಗ 3 ಟನ್ ಇರೋ ಬದಲು ಕೇವಲ 1 ಟನ್ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ವೆಚ್ಚನ ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಂತರ ಬೆಳೆ ಅಗಲ ಸಾಲು ಇರೋದ್ರಿಂದ 2 ಸಾಲುಗಳ ಮಧ್ಯೆ ಅಂತರ ಇರೋದ್ರಿಂದ ಅಲ್ಲಿ ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಚೆನ್ನಾಗುತ್ತೆ. ಅಂತರ ಬೆಳೆನೂ ಅಗತ್ಯ ತಕ್ಕಂತೆ ರೈತರು ಹೇಳಿದ್ರು. ಈಗ ಪರ್ಯಾಯ ಬೆಳೆ ಬದಲು ಈ 2 ಜೋಡು ಸಾಲು ಮಧ್ಯದಲ್ಲಿ ಅಂತರ ಬೆಳೆಯಾಗಿ ತರಕಾರಿ ಬೆಳೆನೂ ಸ್ವಲ್ಪ ಅಲ್ಪಾವಧಿ ತರಕಾರಿ ಬೆಳ್ಕೋಬಹುದು. ಜೊತೆಗೆ ಏನಾದ್ರೂ ಈ ದ್ವಿದಳ ಧಾನ್ಯ ಬೆಳೆಗೆ ಬೆಳ್ಕೊಂಡ್ರೆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಈ ಏನು ಹೇಳ್ತೀವಿ ನಾವು ಗ್ರೀನ್ ಮೆನ್ಯೂರ್ ಅಂತ ಹೇಳ್ತೀವಿ, ಹಸಿರು ಗೊಬ್ಬರನ, ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಹಸಿರು ಗೊಬ್ಬರನ ಬೆಳ್ಕೊಂಡು ಅಲ್ಲೇನೆ ಸುಮಾರು 35 ದಿವಸ ಅದನ್ನ ಅಲ್ಲೇ ಮುಗಿಸಿದ್ದೆ ಆದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ನಮ್ಮ ರಸಗೊಬ್ಬರದ ಅವಲಂಬನೆ ಕಡಿಮೆ ಆಗುತ್ತೆ. ಇದೀಗ ಒಂದು ಕರೆ ಇದೆ, ಕುಮಾರ್ ಗೌಡ ಅವರು ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ಹಲೋ ಕುಮಾರ್ ಗೌಡ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಾನು 8603 ವೆರೈಟಿ ಕಬ್ಬು ಹಾಕಿದ್ದೀನಿ ಸರ್, 5 ತಿಂಗಳು ಇದೆ. ಹೌದು. ನಾನು ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ಬೇಕಂತ ಇದ್ದೀನಿ ಸರ್, ಅದಕ್ಕೆ ಯಾವ್ದು ಸೂಕ್ತ ಅಂತ ಹೇಳ್ತಾರೆ ಸರ್? ಇಲ್ಲ, ಲಘು ಪೋಷಕಗಳ ನೀವು ಅದನ್ನು ಸಿಂಪಡಣೆ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ಕೊರತೆ ಇದೆಯಾ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನು ಅವಶ್ಯಕತೆ ಇದ್ದಲ್ಲಿ ಮಾತ್ರ. ಅದು ನಿಮ್ಮ ಹೊಸಪೇಟೆ ಪ್ರದೇಶದಲ್ಲಾದ್ರೆ ಅಲ್ಲಿ ಏನಾದರೂ ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಅಲ್ಲಿ ಏನಾದರೂ ಕೊರತೆ ಇದ್ರೆ ಅದನ್ನ ಸ್ಪ್ರೇ ಮಾಡೋದು ಈಗ ಕಷ್ಟ. ನೀವು ಯಾವ ಬೆಳೆ ಯಾವ ಹಂತದಲ್ಲಿ ಇದಾರೆ ಅವರು ಹೇಳ್ತಾ ಇಲ್ಲ. ಈ ಕಬ್ಬು ದೊಡ್ಡದಾಗಿದ್ರೆ ಕಷ್ಟ ಅದನ್ನ ಸಿಂಪಡಣೆ ಮಾಡ್ಲಿಕ್ಕೆ. ಅದೇ ಏನಾದರೂ ನೀರಾವರಿ ಪದ್ಧತಿ ಅಂದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಏನೋ ಅಳವಡಿಕೆ ಮಾಡ್ಕೊಂಡಿದ್ರೆ ಏನಾದರೂ ಕೊರತೆ ಇದ್ರೆ ಅದರಲ್ಲಿ ಸಾಮಾನ್ಯವಾಗಿ ಒಂದು
ಐರನ್ ಏನು ಹೇಳ್ತೀವಿ ನಾವು, ಕಬ್ಬಿಣದ ಕೊರತೆ ಬರುತ್ತೆ. ಸೊ ಕ್ಯಾಲ್ಸಿಯಂ ಏನು ಸುಣ್ಣದ ಕೊರತೆನೂ ಕಂಡು ಬರುತ್ತೆ ನಮಗೆ, ಜಿಂಕ್ ಅಂಶನೂ ಕೊರತೆನೂ ಕಂಡು ಬರುತ್ತೆ. ಸೊ ಅಂಥ ಸಂದರ್ಭ ಹನಿ ನೀರಾವರಿ ಪದ್ಧತಿ ಇದ್ದಿದ್ರೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಪೋಷಕಾಂಶಗಳನ್ನು ಕೊಟ್ಟರೆ ನಾವು ಈ ಕೊರತೆಯನ್ನು ನೀಗಿಸ್ಬೋದು. ತಾವೇ ಹೇಳ್ತಾ ಇದ್ರಿ ಸರ್, ಈಗ ಹನಿ ನೀರಾವರಿ ಅಂತೇಳಿ ಎಲ್ಲ ಒಂದು ಕಡೆ ಕಬ್ಬಿಗೆ ಹೆಚ್ಚು ನೀರು ಬಳಕೆ ಆಗ್ತಾ ಇದೆ, ಮಿತವಾಗಿ ಬಳಕೆ ಮಾಡಬೇಕು, ಸಮರ್ಪಕವಾಗಿ ನೀರು ಕೊಡಬೇಕು ಅನ್ನೋದಾದರೆ ಯಾವ ಒಂದು ಹನಿ ನೀರಾವರಿ ಪದ್ಧತಿ ಸೂಕ್ತ ಅಂತೇಳಿ? ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಅಂದರೆ 2 ಪದ್ಧತಿ ಇದೆ. ರೈತರು ಒಂದು ಮೇಲ್ಮೈ ಹನಿ ನೀರಾವರಿ ಪದ್ಧತಿನೂ ಇದೆ, ಆದರೆ ಇದು ಸ್ವಲ್ಪ ಅದರಲ್ಲಿ ನ್ಯೂನತೆಗಳಿದೆ. ಹನಿ ನೀರಾವರಿ ಪದ್ಧತಿಯಲ್ಲಿ ನ್ಯೂನತೆ ಅಂತ ಹೇಳಿದ್ರೆ, ನಾವು ಅಂತರ ಬೇಸಾಯ ಮಾಡ್ಬೇಕಾದ್ರೆ ಇವು ಏನಿದೆ ಹನಿ ಸಾಧಕಗಳು ಏನಿದೆ ಅದು ತೊಡಕಾಗ್ತವೆ, ಆಗಲೇ ಕಟ್ಟಾಗೋ ಸಂದರ್ಭನೂ ಇರುತ್ತೆ. ನಾವು ಉಳುಮೆ ಮಾಡ್ಬೇಕಾರಾಗಲಿ, ಅಂತರ ಬೇಸಾಯ ಮಾಡ್ಬೇಕಾರಾಗಲಿ, ಜೊತೆಗೆ ಇಲಿಗಳ ಕಾಟಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಮೇಲ್ಮೈ ನೀರಾವರಿ ಪದ್ಧತಿ ಕಬ್ಬಿನಲ್ಲಿ, ಯಾಕಂದ್ರೆ ದೀರ್ಘಾವಧಿ ಬೆಳೆ, ಕಬ್ಬು ಹಂತದಲ್ಲಿ ಬೆಳೆದಾಗ ನಾವು ಅದನ್ನ ಒಳಗಡೆ ಹೋಗಿ ಅದನ್ನ ಪರೀಕ್ಷೆ ಮಾಡಿ ಎಲ್ಲಿ ಅದು ಇದಾಗಿದೆ ಅನ್ನೋದು ಪರೀಕ್ಷೆ ಮಾಡಿ ಅದನ್ನ ಸರಿ ಮಾಡಿಸೋದು ಕಷ್ಟ ಆಗುತ್ತೆ ಅವಾಗ. ಅದ್ರ ಬದಲು ಇತ್ತೀಚೆಗೆ ನಾವು ಹೇಳ್ತಿರೋದು ಹನಿ ನೀರಾವರಿ ಅಂತ ಹೇಳ್ತೀವಿ ನಾವು, ಸಬ್ ಸರ್ಫೇಸ್ ಡ್ರಿಪ್ ಅಂತ ಹೇಳ್ತೀವಿ ನಾವು. ಅದು ಭೂಮಿಯಿಂದ ಸಾಲುಗಳ ಮಧ್ಯದಲ್ಲಿ ಸುಮಾರು 6 ಇಂಚು ಕೆಳಗಡೆನೆ ಹನಿ ಏನಿದೆ ನಳಿಕೆಗಳನ್ನ ನಾವು ಮಣ್ಣಿನಲ್ಲಿ ಹೇಳ್ಕೊಂಡು ಅದರಲ್ಲಿ ಇನ್ಲೈನ್ ಡ್ರಿಪ್ಪರ್ ಏನಿರುತ್ತೆ ಅದ್ರ ಮೂಲಕ ನಾವು ನೀರನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ. ಕೆಳಭಾಗದಲ್ಲೇ ನೀರನ್ನು ಮೇಲೆ ಒದಗಿ ಬೇರುಗಳಿಗೆ ಒರೆಸ್ತಕ್ಕಂಥ ಒಂದು ವ್ಯವಸ್ಥೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆ ಮಾಡೋಣ. ಇದೀಗ ಒಂದು ಕರೆ ಇದೆ, ವಿಜಯಪುರದಿಂದ ಮದನ್ ಮೋಹನ್ ಅವರು ಕರೆ ಮಾಡಿದ್ದಾರೆ. ಮದನ್ ಮೋಹನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ಈಗ ಕಡಿಮೆ ಮಳೆ ಇರುವಂತ ಪ್ರದೇಶದಲ್ಲಿ, ಅಂದ್ರೆ ನಮ್ಮ ಬಿಜಾಪುರ ಕಡೆ ಎಲ್ಲ ಇವಾಗೆಲ್ಲ ಮಳೆ ಕಡಿಮೆ ಇರುತ್ತಲ್ಲ ಸರ್, ಅಲ್ಲಿ ನಾವು ಯಾವ ರೀತಿ ಬೆಳೆ ಬೆಳಿಬೇಕಂತ, ಅಂದ್ರೆ ಇದು ಈಗ ಯಾವ ತಳಿಗಳು ಬೆಳಿಬೇಕು ಅಂತ? ಕಬ್ಬಿನಲ್ಲೇ ಯಾವ ತಳಿ ಬೇಕು? ಪ್ರಾಯಶಃ ನಿಮ್ಮ ಈ ಒಂದು ನೀರಾವರಿ ವಿಧಾನ ಸಹ ಅವ್ರಿಗೆ ಸೂಕ್ತ ಆಗುತ್ತೆ ಅನಿಸುತ್ತೆ. ಹೌದೌದು. ಈಗ ಕಬ್ಬಿನ ತಳಿಗಳ ಬಗ್ಗೆ ಆದರೆ ಒಂದು ಹಳೆ ಸಾಂಪ್ರದಾಯಿಕ ತಳಿ ಶಿವ 62-175 ಅಂತ ತಳಿ ಒಂದಿದೆ, ಬಿಜಾಪುರ ಪ್ರದೇಶಕ್ಕೆ ಅದು ಸ್ವಲ್ಪ ಅಲ್ಲೂ ಇಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾಳ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಜೊತೆಗೆ ಈಗ ರೈತರೊಬ್ಬರು ಹೇಳಿದ್ರು, ಈಗ ಶಿವ 86-032 ಅಂತೇಳಿ ನಯನ ಅಂತ ಒಂದು ತಳಿ, ಅದು ಹೆಚ್ಚಿನ ತೆಂಡೆ ಹೊಡೆದು ಹೆಚ್ಚಿನ ಇಳುವರಿ ಕೊಡುವಂಥ ತಳಿ ಇದೆ. ಜೊತೆಗೆ ಸ್ವಲ್ಪ ತಳಿ ಅವಧಿ ಕಡಿಮೆ ಇರತಕ್ಕಂಥ ತಳಿ ಆದರೆ ಶಿವ 78-04 ಅಂತಲೂ ಒಂದು ತಳಿ ಇದೆ. ಅದರ ಅವಧಿ ಎಷ್ಟು? ಅದು ಸುಮಾರು 12-14 ತಿಂಗಳೇ. ಸ್ವಲ್ಪ ಅದು ಸಕ್ಕರೆ ರಿಕವರಿನೂ ಸ್ವಲ್ಪ ಜಾಸ್ತಿ ಹೆಚ್ಚಿರುತ್ತೆ ಅದು. ಸೊ ಅಲ್ಲಿ ಸ್ಥಳೀಯವಾಗಿ ಏನು ಒಂದು ಶಿಫಾರಸ್ ಮಾಡಿದಾರ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ, ಅದನ್ನ ಅಗತ್ಯಕ್ಕೆ ತಕ್ಕಂತೆ ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದ್ರೆ ಒಳ್ಳೆ ಸೂಕ್ತ ಅಂತ. ಇದೀಗ ಹೊಸಪೇಟೆಯಿಂದ ಮತ್ತೊಂದು ಕರೆ ಇದೆ, ಧರ್ಮಪ್ಪ ಅವರು ಕರೆ ಮಾಡಿದ್ದಾರೆ. ಧರ್ಮಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಧರ್ಮಪ್ಪ ಅವರೇ. ಸರ್, ನಾವು 1 ಎಕರೆ ಕಬ್ಬು ಹಾಕಿದ್ವಿ, ನೀರು ಸ್ವಲ್ಪ ಸರ್ ನಮಗೆ ಭಾಳ ಕಡಿಮೆ ಇಲ್ಲಿ, ಅದಕ್ಕೋಸ್ಕರ ಅದು ಯಾವ ರೀತಿ ಮಾಡ್ಬೇಕಂತ ನಮಗೆ ಅದೇ ನೀರು ಕಡಿಮೆ ಇದ್ರೆ ಹೇಳಿದ್ವಿ, ಈಗ ಚರ್ಚೆ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಹನಿ ನೀರಾವರಿ ಪದ್ಧತಿ ನೀವು ಅಳಕೆ ಮಾಡ್ಕೊಂಡ್ರೆ ನಿಮಗೆ ಸುಮಾರು ನೀರು ಸದ್ಬಳಕೆ ಮಾಡ್ಕೋಬಹುದು, ಸುಮಾರು ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ನೀರಿನ ಒಂದು ಮಿತ ಬಳಕೆನೂ ಆಗುತ್ತೆ. ಸುಮಾರು 40% ನಿಮಗೆ ನೀರಿನ ಬಳಕೆ ಕಡಿಮೆ ಆಗುತ್ತೆ ಈ ಒಂದು ಪದ್ಧತಿ ಮಾಡ್ಕೊಂಡ್ರೆ. ಅದನ್ನ ಜೊತೆಗೆ ಇಳುವರಿನೂ ಹೆಚ್ಚಿಗೆ ಮಾಡ್ಕೋಬಹುದು. ಈಗ ತಾವು ಹೇಳ್ತಾ ಇದ್ರಿ, ಈ ಒಂದು ಒಳಮೈ ಹನಿ ನೀರಾವರಿ ಮೂಲಕ ನಾವು ರಸಾವರಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಹೌದು. ಈ ಒಳಮೈ ನೀರಾವರಿ ಏನು ನಾವು ಹನಿ ನೀರಾವರಿ ಕೊಡ್ತೀವ, ಅದ್ರ ಜೊತೆಗೆ ನಾವು ರಸಗೊಬ್ಬರಗಳನ್ನು ಸಹ ಈ ನೀರಾವರಿಯಲ್ಲಿ ಹನಿ ನೀರಾವರಿಯಲ್ಲಿ ನೀರಿನ ಜೊತೆಗೆ ಕೊಟ್ಟಾಗ ಒಂದು ಕೊಡ್ತಕ್ಕಂಥ ರಸಗೊಬ್ಬರಗಳು ಸದ್ಬಳಕೆ ಆಗುತ್ತೆ, ಅದ್ರ ಬಳಕೆ ಸಾಮರ್ಥ್ಯನೂ ಹೆಚ್ಚಿಗೆ ಆಗುತ್ತೆ, ಜೊತೆಗೆ ಇಳುವರಿನೂ ಸಹ ಹೆಚ್ಚಾಗುತ್ತೆ. ಅದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಜೊತೆಗೆ ಈ ಬಳಕೆ ಏನಿದೆ, ಬೆಳವಣಿಗೆ ಹಂತದಿಂದ ಸುಮಾರು 9 ತಿಂಗಳವರೆಗೂ ನಾವು ರಸಗೊಬ್ಬರನು ಈ ಹನಿ ನೀರಾವರಿಯಲ್ಲಿ ಕೊಡ್ಬೋದು. ಅದೇ ಸಾಂಪ್ರದಾಯಿಕ ಪದ್ಧತಿ ಆದರೆ ಕೇವಲ 14 ವಾರದಲ್ಲಿ ಎಲ್ಲ ರಸಗೊಬ್ಬರಗಳನ್ನು ಒಂದೇ ಸಾರಿ ಕೊಡ್ಬೇಕಂದ್ರೆ ಹಂತವಾಗಿ 4 ಹಂತದಲ್ಲಿ ಕೊಡ್ತೀವಿ, ಭೂಮಿಗೆ ಸೇರಿಸ್ತೀವಿ. ಆದ್ರೆ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದು ಸಾಮರ್ಥ್ಯ ಬಳಕೆ ಆಗೋದಿಲ್ಲ, ಅಲ್ಲಿ ಸುಮಾರು ನಷ್ಟತೆ ಒಂದು ಜಾಸ್ತಿ ಇರುತ್ತೆ. ಆದರೆ ನಮಗೆ ಏನು ನಾವು ಮನುಷ್ಯರಿಗೆ ಆಹಾರ ಬೆಳಗ್ಗಿಂದ ಅವಶ್ಯಕತೆ ಇದೆಯಾ, ಅದರ ಒಂದು ಬೆಳವಣಿಗೆ ಪರ್ಯಂತ ಅಂದ್ರೆ ಕಟಾವು ಆಗೋವರೆಗೂ ಅದ್ರಿಗೆ ಪೋಷಕಾಂಶಗಳ ಅಗತ್ಯತೆ ಇರುತ್ತೆ.
ಹಾಗಾಗಿ ನಾವು ಈ ಒಂದು ನೀರಾವರಿ ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿ ಕೊಡೋದ್ರಿಂದ ಸುಮಾರು ನಾಟಿ ಮಾಡಿದಾಗಲಿಂದ 9 ತಿಂಗಳವರೆಗೂ ನಾವು ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಹಂತವಾಗಿ ಎಷ್ಟು ಅವಶ್ಯಕತೆ ಇದೆ ಬೆಳವಣಿಗೆಗೆ ಅಷ್ಟೇ ಪೋಷಕಾಂಶಗಳು ಅಗತ್ಯವಾಗಿ ನಾವು ಒದಗಿಸಿದ್ದೇವೆ. ಪ್ರಾಯಶಃ ಬೇರುಗಳ ಒಂದು ಪ್ರದೇಶಕ್ಕೆ ಹೋಗುತ್ತೆ ನೇರವಾಗಿ ಬೇರುಗಳ ಹಂತಕ್ಕೆ ಹೋಗೋದ್ರಿಂದ ಬೇರುಗಳ ಒಂದು ಹೀರಿಕೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಒಂದು ಬೆಳವಣಿಗೆ ಜಾಸ್ತಿ ಬರುತ್ತೆ, ಜಾಸ್ತಿ ತಂಡೆಗಳು ಬರ್ತವೆ, ಒಂದು ಕಬ್ಬಿನ ಒಂದು ಗಾತ್ರನೂ ಜಾಸ್ತಿ ಬರುತ್ತೆ, ಉದ್ದನೂ ಜಾಸ್ತಿ ಬರುತ್ತೆ, ಹಂಗಾಗಿ ಇಳುವರಿ ಖಂಡಿತ ಜಾಸ್ತಿ ಆಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ. ಹಾವೇರಿಯಿಂದ ಸಿದ್ದಣ್ಣ ಅವರು ಕರೆ ಮಾಡಿದ್ದಾರೆ. ಸಿದ್ದಣ್ಣ ಅವರೇ ನಮಸ್ಕಾರ. ಹಲೋ ಸಿದ್ದಣ್ಣ ಅವರ ಪ್ರಶ್ನೆ ಕೇಳಿ. ಹಲೋ, ಕರೆ ಕಡಿತ ಆಗಿದೆ. ಈಗ ತಾವು ಹೇಳ್ತಾ ಇದ್ರಿ ಸರ್, ಈಗ ಇದರಿಂದ ಸಾಕಷ್ಟು ಅನುಕೂಲ ಇದೆ ಅಂತ. ಎಲ್ಲ ಒಂದು ಕಡೆ ಮತ್ತೊಂದು ಕರೆ ಇದೆ. ಗೋವಿಂದರಾಜು ಎನ್ನುವ ಕರೆ. ಗೋವಿಂದರಾಜ್ ಅವರೇ ನಮಸ್ಕಾರ. ಹಲೋ ಗೋವಿಂದರಾಜ್ ಅವರೇ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ. ನಮಸ್ಕಾರ, ಕೇಳಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಗೋವಿಂದರಾಜ್ ಅವರೇ ಪ್ರಶ್ನೆ ಕೇಳಿ, ಪರವಾಗಿಲ್ಲ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ಸರ್, ಈಗ ನಾವು ಕಬ್ಬು 8193 ಹಾಕಿದ್ದೀವಿ. 8193 ಕೇಳಿ. ಅದರಲ್ಲಿ 3 ಅಡಿ ಸಾಲ್ ಮಾಡೋಣ ಅಂತ ಇದ್ದೀನಿ. ಸಿಂಗಲ್ ಬೀಜ ನಟ್ಟಿ ಒಂದು ಕಣ್ಣಿನ ಬೀಜ ಬೆಳಿಬಹುದಾ ಅಂತ. ಅಲ್ಲ, ನೀವು ಒಂದು ಕಣ್ಣು ಬಿತ್ತನೆ ಮಾಡ್ತಿರೋದು ಒಳ್ಳೆ ಪದ್ಧತಿನೇ ಅದು. ಅದರಿಂದ ಬಿತ್ತನೆ ಬೀಜ ಉಳಿತಾಯ ಆಗುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ ನಮಗೆ. ಬಟ್ ಆದರೆ ನಿಮ್ಗೆ ಏನಾಗುತ್ತೆ, 3 ಅಡಿ ಸಾಲನೆ ಮಾಡ್ತಿರೋದು ಏನಂತ ಹಾಗೆ ಹೇಳ್ದೆ ನಾವು, ಖರ್ಚು ಜಾಸ್ತಿ ಬರುತ್ತೆ. ನೀವು ನೀರು ಹಾಯಿಸ್ಲಿಕ್ಕೆ ಎಲ್ಲ ಆಳು ಕಾಳುಗಳ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ, ರೋಗ ರುಜಿನಗಳು ಇರುತ್ತೆ. ಅದ್ರ ಬದಲು ಅಗಲ ಸಾಲಿನಲ್ಲಿ ಬೆಳೆದ್ರಿ ನಿಮಗೆ ಯಾವುದೇ ಇಳುವರಿ ಮೇಲೆ ನಿಮ್ಗೆ ವ್ಯತ್ಯಾಸ ಆಗೋದಿಲ್ಲ. ನಿಮಗೆ ಅನೇಕ ಅದರಲ್ಲಿ ಅಗಲ ಸಾಲು ಸೂಕ್ತ. ಒಂದು ಕಣ್ಣು ಹಾಕ್ಬೋದು, ಒಂದು ಕಣ್ಣನ್ನು ಹಾಕ್ಬೋದು ಅಂತ ಹೇಳಿದ್ರೆ, ಒಂದು ಕಣ್ಣನ್ನು ಅದನ್ನು ನಾವು ಸಸಿ ಮಡಿಯಲ್ಲಿ ಬೆಳೆಸ್ಬಿಟ್ಟು ಅದನ್ನ ನಾಟಿ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನಾವು ಕಣ್ಣುಗಳನ್ನು ನಾಟಿ ಮಾಡ್ತೀವಿ. ಸರ್, ಈ ತರ ಮಾಡಿದ್ದಾದಲ್ಲಿ, ಈ ಒಂದು ಕಣ್ಣಿನ ನಾಟಿ ಮಾಡಿದ್ದಾದಲ್ಲಿ ಏನು ಅನುಕೂಲ ಆಗುತ್ತೆ? ಅದರಿಂದ ಒಂದು ಕಬ್ಬಿನ ಬೀಜದ ಪ್ರಮಾಣ ಕಡಿಮೆ ಆಗುತ್ತೆ, ವೆಚ್ಚ ಕಡಿಮೆ ಆಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ. ಗೋಕಾಕ್ನಿಂದ ಕೃಷ್ಣೇಗೌಡ ಅವರು ಕರೆ ಮಾಡಿದ್ದಾರೆ. ಕೃಷ್ಣೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಈಗ ಏನಂದ್ರೆ ಕಬ್ಬಿನ ಬೆಳೆ ಏನಾಗೈತೆ ಅಂದ್ರೆ ನೀರ ಸಪ್ಪದ ಒಂದ್ ಸ್ವಲ್ಪ ಸಪ್ಪದ ಬೆಳವಣಿಗೆ ಆಗ್ತಾ ಇಲ್ಲ. ಅದಕ್ಕೆ ಪರ್ಯಾಯ ನಾವು ಈಗ ಕಬ್ಬು ಬೆಳೆದ್ ಬಿಟ್ಟಿದ್ವಿ, ಅದು ಹೈಟ್ ಬರ್ತಾ ಇಲ್ಲ, ಬೆಳವಣಿಗೆ ನೀರ್ ಹಾಕ್ಸಿರು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ ನಮ್ಗೆ. ನೀರಿನ ಗುಣನ ಅದು ಹಚ್ಚು ಮುಂದೆ ಹಂಗಿದ್ರಿಕಿಲ್ಲ, ಆಗ ಬದಲಾವಣೆ ಆಗ್ಬಿಟ್ಟದ್ರಿ. ಬೋರ್ವೆಲ್ ನೀರಾವರಿ ಅಲ್ಲ, ಅಲ್ಲಿ ಬೋರ್ ನೀರಾವರಿನ ನಿಮ್ದು 1.5 ಎಕರೆ ಡ್ರಿಪ್ ಮಾಡಿದ್ವಿ. ಅದು ಇದೇ ಪ್ರಥಮ ಬೆಳೆನಾ ನಿಮ್ದು? ಓ ಸರ್, ಇದೇ ಮೊದಲೇ ಬೆಳೆನಾ ಅಂತ? ಇಲ್ಲ, ಮೊದಲು ಬೆಳೆದಿದ್ದು ಅವನ್ ಕಟಾವ್ ಮಾಡಿ ತೆಗೆದು ಅದನ್ನ ಸಾಗುವಳಿ ಮತ್ತೆ ಲೆವೆಲಿಂಗ್ ಒಂದ್ ಸ್ವಲ್ಪ ಮಾಡೋದು ಮಾಡಿ ಎಲ್ಲ ಇದು ಮಾಡಿದ್ವಿ. ಅಲ್ಲ, ಇದು ಕೂಳೆ ಬೆಳೆನಾ ಅಥವಾ ಹಚ್ಚುಕಟ್ಟು? ಅದನ್ನ ಅದು ಯಾವ ಹಂತದಲ್ಲಿ, ಎಷ್ಟು ತಿಂಗಳು ಬೆಳೆ ಇದು? ಅಲ್ಲ, ಬೆಳೆ ಯಾವ ಹಂತದಲ್ಲಿದೆ ಅಂತೇಳಿ. ತಿಂಗಳು ಬೆಳೆ ಇದೆ. ಎಷ್ಟು ಹೇಳಿ? 8 ತಿಂಗಳ 8 ತಿಂಗಳು ಬೆಳವಣಿಗೆ ಆಗಿರೋದ್ರಿಂದ ಈಗ ಅದನ್ನ ಯಾವ ರೀತಿ ನಾವು ಉತ್ಪನ್ನ ಪಡಿಸಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ನೀವು ಎಷ್ಟಡಿ ಸಾಲಿನಲ್ಲಿ ಬೆಳೆದಿದ್ದೀರಾ ನೀವು? ಅದು ಇಲ್ಲ, ಕರೆ ಕಟ್ತಾ ಇದೆ. ಈಗ ಅವ್ರು 8 ತಿಂಗಳು ಬೆಳೆ ಒಂದ್ ಕಡೆ ಇನ್ನೂ ಅವ್ರಿಗೆ ಬೆಳವಣಿಗೆ ಅಂತ ಮೀರೋಗ್ಬಿಟ್ಟಿದೆ. ಈಗಾಗಲೇ ಅದನ್ನ ಸಕ್ಕರೆ ಅಂಶ ಅದರಲ್ಲಿ ಕ್ರೋಢೀಕರಿಸಕ್ಕಂತ ಒಂದು ಅಂತ ಪ್ರಾರಂಭ ಆಗಿದೆ. ಈಗ 9 ತಿಂಗಳವರೆಗೂ ನಾವು ಏನು ಶೀಘ್ರ ಬೆಳವಣಿಗೆ ಅಂತ ಹೇಳ್ತೀವಿ. ಈಗ ನಾವು ಯಾವುದೇ ರೀತಿ ನಾವು ಅದನ್ನ ಬೆಳವಣಿಗೆನ ಸರಿಪಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಈಗ ಒಂದು ಕೊನೆಯದಾಗಿ ಸಂಕ್ಷಿಪ್ತವಾಗಿ ಎಷ್ಟು ಖರ್ಚು ಬೇಕಾಗುತ್ತೆ ಈ ಒಳ ನೀರಾವರಿಗೆ? ಈ ಒಳ ನೀರಾವರಿ ಮಾಡ್ಲಿಕ್ಕೆ 1 ಎಕರೆಗೆ ಅಂದ್ರೆ ಬೋರ್ ಅವ್ರ ಹತ್ರ ಆಲ್ರೆಡಿ ಹಾಲಿ ಬೋರ್ವೆಲ್ ಇರ್ತಕ್ಕಂಥದ್ದಾದ್ರೆ ಸುಮಾರು 50,000 to 55,000 ರೂಪಾಯಿ 1 ಎಕರೆಗೆ ಖರ್ಚು ಬರುತ್ತೆ ಅಂತ ಹೇಳಿ. ರೈತ ಬಾಂಧವರೇ, ಇದರಲ್ಲಿ ಜೊತೆ ಖರ್ಚನ್ನ ನಾವು ಇಳುವರಿ ಏನಂತ ಹೇಳಿದ್ರೆ ಸುಮಾರು 40% ಇಳುವರಿ ಹೆಚ್ಚಾಗೋದ್ರಿಂದ ಅದನ್ನ ಏನು ನಾವು ಖರ್ಚು ಮಾಡಿರ್ತೀವಿ ಅದು ಒಂದೇ ವರ್ಷದಲ್ಲಿ ನಾವು ಸರಿದೂಗಿಸಬಹುದು, ವೆಚ್ಚ ಕಡಿಮೆ ಆಗುತ್ತೆ. ಮುಂದೆ ಇನ್ನು 2 ಬೆಳೆನ ತಗೊಂಡಾಗ ಇನ್ನೂ ಹೆಚ್ಚು ಇಳುವರಿ, ಕೂಳೆ ಬೆಳೆ ಎಲ್ಲ ತಗೊಂಡಾಗ ಇನ್ನೂ ಹೆಚ್ಚು ಆದಾಯನ ಪಡಲಿಕ್ಕೆ ಸಾಧ್ಯ. ರೈತ ಬಂದವರೇ, ನಿಜಕ್ಕೂ ಈ ದಿನ ಬಹಳ ಒಂದು ಪ್ರಮುಖವಾದ ವಿಷಯದ ಕುರಿತು ಸಾಕಷ್ಟು ಅರ್ಥಪೂರ್ಣವಾದ ಒಂದು ಚರ್ಚೆ ಆಗಿದೆ. ಆನಂತರೂ ಸಹ ತಾವು ನಮ್ಮ ಸಂಶೋಧನಾ ನಿರ್ದೇಶಕರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೂ ಆಗಮಿಸಿ ಕಬ್ಬಿನಲ್ಲಿ ನಿಖರ ಬೇಸಾಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಂತಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಟಿ ಶೇಷಾದ್ರಿ ಅವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.